ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಹುಲ್ ಮಲ್ಗಾನ್ ಆ್ಯಂಡ್ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ. ಐ ನೋ ತುಂಬಾ ಜಾಸ್ತಿ ದಿನ ಆಯಿತು ಯಾವುದು ವ್ಲಾಗ್ ಹಾಕಿಲ್ಲ. ಆಲ್ಮೋಸ್ಟ್ ಒಂದು 3 ತಿಂಗಳಾಯ್ತಾ, 3-4 ತಿಂಗಳಾಯಿತು ಯಾವುದು ಬ್ಲಾಗ್ ಆಚೆ ಹೋಗಿಲ್ಲ. ಯಾಕಂದ್ರೆ ನಾನು ಸ್ವಲ್ಪ ಬೇರೆ ಕೆಲಸದಲ್ಲಿ ಆಕ್ಯುಪೈ ಆಗಿದ್ದೆ. ಓಕೆ, ಸೊ ನನ್ನ ಟಾಪ್ ಬಾಕ್ಸಲ್ಲಿ ಒಂದು ಜಾಕೆಟ್ ಇತ್ತು. ಸೊ ಜಾಕೆಟ್ ಬೇಕು ಅಂತ, ಐ ಡೋಂಟ್ ನೋ, ಹೆವಿ ಸೆಕೆ ಇದೆ ಗುರು, ನಾವು ಹೆವಿಯಾಗಿ ಸೆಕೆ ಆಗ್ತಾಯಿದೆ. ಸೊ ನಾವು ಫಸ್ಟು ಟೋಲ್ಗೇಟ್ ಹೋಗಬೇಕು. ಅಲ್ಲಿ ರೋಹಿತ್ ಬರ್ತಾನೆ, ರೋಹಿತನ ಕರ್ಕೊಂಡು ಅವನ ಜೊತೆ ನಾವು ಪೇನುಕೊಂಡ ಹೋಗ್ತಾಯಿದ್ದೀವಿ. ಓಕೆ, ಟೋಲ್ಗೇಟ್ ಹತ್ರ ನಿಂತ್ಕೊಂಡ್ವಿ. ನಮ್ಮ ರೋಹಿತ್ ಬಂದ ಆ್ಯಂಡ್ ಆದರ್ಶು ನಿಶಾಂತು ರೆಡಿ ಅವರೇ, ನಾವು ರೆಡಿ ಇದ್ದೀವಿ. ಸೊ ಇದರಲ್ಲಿ ಒಂದು ವೀಡಿಯೋ ಚೆಕ್ ಮಾಡಿದೆ, ಇದು ಮುಂದೆ ಹಾರಾಡ್ತಾಯಿತ್ತು. ಸೊ ಆವಾಗ ಇದು ಅಡ್ಡ ಬರ್ತಾಯಿತ್ತು, ಅದಕ್ಕೆ ಇದನ್ನು ಹಿಂದೆ ಹಾಕಿ ಕರೆಕ್ಟಾಗಿ ಆ್ಯಂಗಲ್ ಸೆಟ್ ಮಾಡ್ಕೊಂಡಿದ್ದೀವಿ. ಎಸ್, ಸೊ ಇವತ್ತಿನ ರೈಡ್ ಬಂದು ಅಗೇನ್ ಇಟ್ಸ್ ಪೇನುಕೊಂಡ ಫೋರ್ಟ್. ಇಲ್ಲಿಂದ ಅರೌಂಡ್ 120 ಕಿಲೋಮೀಟರ್ಸ್ ಅನ್ಕೊತೀನಿ, ಯಾಕಂದ್ರೆ ಒಂದು 15 ಕಿಲೋಮೀಟರ್ಸ್ ಬಂದಿದ್ದೀವಿ. ಚಲೋ, ಲೆಟ್ಸ್ ಗೋ. ಶಿಟ್, ಕೆಲವೊಂದಿಷ್ಟು ನಿಂಜಾಸು ಬೂಸಾಸು ಹಿಂಗೆ ಪಟಾಕಿ ಕೊಡ್ತಾ ಇದೆ ನೋಡಿ. ಪ್ಯೂರ್ ಅಡ್ರಲಿನ್ನು ಹೆಂಗೆ ಪಟಾಕಿ ಹೊಡಿತಾ ಇದ್ದಾವೆ ನೋಡಿ. ಸೊ ನಮ್ಮ ರೋಹಿತ್ನ ಲೀಡ್ಗೆ ಮುಂದೆ ಬಿಟ್ಟಿದ್ದೀವಿ. ಅವ್ನು ಆಲ್ರೆಡಿ ಹೋಗಿ ಬಂದಿದ್ದಾನೆ ಪೇನುಕೊಂಡಾಗೆ. ಸೊ ಅವನ್ನ ಮುಂದೆ ಬಿಟ್ಟು ನಾವು ಅವ್ರನ್ನ ಲೀಡ್ ಮಾಡ್ತಾಯಿದ್ದೀವಿ. ಸೆಂಟ್ರಲ್ಲಿ ಇಲ್ಲಿ ಇವನ್ನ ಹಾಕ್ಕೊಂಡಿದ್ದೀವಿ, ಆದರ್ಶನ. ಯಾಕಂದ್ರೆ ಗ್ರೂಪಲ್ಲಿ ಒಂದು ಅವ್ನ ಬೈಕಲ್ಲಿ ಫಸ್ಟ್ ರೈಡ್ ಇದು. ಸೊ ರಿಸ್ಕ್ ಬೇಡ ಅಂತ ಹೇಳಿ ಅವನ ಆರಾಮಾಗಿ ಓಡಿಸ್ಲಿ, ತೊಂದರೆ ಇಲ್ಲ. ಚಲೋ, ಲೆಟ್ಸ್ ಮೂವ್. ಓಕೆ, ಸೊ ಆಲ್ಮೋಸ್ಟ್ ಒಂದು 50-60 ಕಿಲೋಮೀಟರ್ಸ್ ಕವರ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಚೆನ್ನಾಗಿದೆ ಗುರು, ಒಂಥರ ರೋಡ್ಸು ಸ್ವಲ್ಪ ಅಲ್ಲಿ ಇಲ್ಲಿ ಟ್ರಾಫಿಕ್ ಬಿಟ್ಟರೆ ಅಲ್ಟಿ ರೋಡ್ಸು. ಪೀಸಾಗಿ ಕ್ರೂಸ್ ಆಗ್ತಾಯಿದೆ. ಸೊ ಇವಂದು ಆದರ್ಶದ್ದು ಫಸ್ಟ್ ರೈಡಲ್ಲ ಇದು. ಸೊ ಸ್ವಲ್ಪ ನೋಡಿಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. BMW ಯಾವುದದ್ದು 850 ಹೊಸದ ಗಾಡಿ. ಯಾವುದು ಬರು, ಯಾರಿಗಾನ ಅದು ಯಾವುದು ಅಂತ ಗೊತ್ತಾದರೆ ದಯವಿಟ್ಟು ಕಮೆಂಟ್ ಮಾಡಿ, ನನಗಂತೂ ಗೊತ್ತಾಗಿಲ್ಲ. ಚಲೋ, ಲೆಟ್ಸ್ ಗೋ. ಎಲ್ಲನ ಒಂದು ಒಳ್ಳೆಯ ರೆಸ್ಟೋರೆಂಟ್ ನೋಡಿ ಬ್ರೇಕ್ಫಾಸ್ಟಿಗೆ ನಿಲ್ಲಿಸೋಣ, ಬನ್ನಿ. ಇವರು ಟರ್ಕಿ ನೋಡ್ರಿ ಇಲ್ಲಿ ಹೆಂಗೈತೆ. ನೈಸ್. ಸೊ ಒಂದು ಕಡೆ ಬ್ರೇಕ್ಫಾಸ್ಟ್ಗೆ ಅಂತ ನಿಂತ್ಕೊತಾ ಇದ್ವಿ. ಅಲ್ಲಿ ಟರ್ಕಿ, ಇಲ್ಲಿ ರ್ಯಾಬಿಟ್ಸು. ಚೆನ್ನಾಗಿದಾವಲ್ಲ. ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾವೆ. ಓಕೆ ಸ್ನೇಹಿತರೆ, ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ಓಕೆ ಇತ್ತು. ಆ್ಯಂಡ್ ಈಗ ನಾನ್ ಸ್ಟಾಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಯಾಕಂದರೆ ಬಿಸಿಲು, ಹೆವಿ ಬಿಸಿಲೈತೆ. ಟಚ್ ಆಗ್ತೈತಾ? ಇಲ್ಲ, ಎಲ್ಲೂ ಟಚ್ ಆಗಲ್ಲ. ಸೊ ಸುಮ್ಮನೆ ಬಿಸಿಲಲ್ಲಿ ಸಿಕ್ಕಾಕೊಳ್ಬೇಡ. ಈಗ ಟೈಮ್ 8:43. ಆರಾಮಾಗೆ ಹೋಗ್ತಾಯಿದ್ದೀವಿ, ಏನೂ ಗಡ್ಬಡಿ ಇಲ್ಲ. ಹೋಗಲೇಬೇಕು, ಇಷ್ಟು ಬೇಗ ಹೋಗಬೇಕು ಅಂತ ಏನಿಲ್ಲ, ಯಾಕಂದ್ರೆ ನಾವೇ 3 ಜನ ಅಲ್ಲ. ಸೊ ಆರಾಮ್ ಪೀಸಾಗಿ ಹೋಗ್ತಾಯಿದ್ದೀವಿ.
ಬೆಂಗಳೂರಿಂದ ಆಚೆ ಬಂದಮೇಲೆ ರೋಡ್ಸ್ ಎಷ್ಟು ಪೀಸ್ ಆಗಿದ್ದಾವೆ ನೋಡಿ. ಸೊ ಪೇನುಕೊಂಡ ಫೋರ್ಟ್ ಈಸ್ ಜಸ್ಟ್ ಅರೌಂಡ್ 20-25 ಕಿಲೋಮೀಟರ್ಸ್. ಆರಾಮಾಗಿ ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಫೋರ್ಟ್ಗೆ ಹೋಗಿ, ಅಲ್ಲಿ ಪೇನುಕೊಂಡದಲ್ಲೂ ಕೂಡ ಆಲ್ಮೋಸ್ಟ್ ಹೇರ್ ಪಿನ್ ಬೆಂಡ್ ಥರನೇ ಇದ್ದಾವೆ. ಸೊ ಫುಲ್ ಕರ್ವ್ಸಲ್ಲಿ ಆಟ ಆಡ್ಬೋದು, ಒಳ್ಳೆ ಮಜಾ ಇರುತ್ತೆ ನೋಡಿ. ಎಷ್ಟು ಖಾಲಿ ಖಾಲಿ, ಆ ಕಡೆ ಫುಲ್ಲು ಗುಡ್ಡ, ಗ್ರೀನರಿ. ನಾವು ಏನು ಸೇಮ್ ಮೇಂಟೈನ್ ಮಾಡ್ತಾ ಇದ್ದೀವಲ್ಲ ಸ್ಪೀಡು, ಅವನೇನು ರೋಹಿತ್ ಮುಂದೆ ಲೀಡು ಮೇಂಟೈನ್ ಮಾಡ್ತಾವನು ಸ್ಪೀಡು, ಅದೇ ಸ್ಪೀಡ್ 3 ಜನ ಮೇಂಟೈನ್ ಮಾಡ್ತಾಯಿದ್ದೀವಿ. ಇವ್ರನ್ನ ಸೆಂಟ್ರಲ್ಲಿ ಹಾಕ್ಕೊಂಡು ಅವ್ನು ಮುಂದೆ ಓಡಿಸ್ತಾವನೆ, ನಾನು ಹಿಂದೆ ಸ್ವೀಪ್ ಆಗಿದ್ದೀನಿ. ಎಷ್ಟೇ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ತುಂಬ ಒಂಥರ ಪೀಸ್ಫುಲ್ ರೈಡ್ ಆಫ್ಟರ್ ಅ ಲಾಂಗ್ ಟೈಮ್. ಆ್ಯಕ್ಚುಲಿ ಆಫ್ಟರ್ ಅ ಲಾಂಗ್ ಟೈಮ್ 3 ತಿಂಗಳಾಯಿತು. ಲಾಸ್ಟ್ ಯಾವಾಗ ನಾನು ಅರ್ಜುನ ಹತ್ರ ಹೋಗಿದ್ದೆ, ಅಂಬಾರಿ ಆನೆ. ಕರೆಕ್ಟಾಗಿರೋ ರೈಡ್ ಅಂದರೆ ಅದಾದಮೇಲೆ ಯಾವುದೋ ರೈಡು ಹೋಗಿಲ್ಲ ನಾನು. ಸೊ ಆವಾಗಲೇ ಹೇಳ್ದಂಗೆ ಸ್ವಲ್ಪ ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಆದೆ, ಹಾಗಾಗಿ ಹೋಗಿರಲಿಲ್ಲ. ಚಲೋ ಲೆಟ್ಸ್ ಗೋ ಟು ಪೇನುಕೊಂಡ. ಸೊ ನಾವು ಆ್ಯಕ್ಚುಲಿ ಈಗ ಆಂಧ್ರ ಪ್ರದೇಶ್ ಎಂಟರ್ ಆಗಿದ್ದೀವಿ. ಸೊ AP ಎಂಟರ್ ಆಗಿ ಒಂದು 10 ಕಿಲೋಮೀಟ್ರ್ ಬಂದಿದ್ದೀವಿ ಆಲ್ರೆಡಿ. ಅಲ್ಟಿ ರೋಡ್ಸು, ಲೆಟ್ಸ್ ಗೋ. ನೋಡಿ 100-110 ಅದು ಈಸಿಯಾಗಿ ಕ್ರೂಸ್ ಮಾಡ್ತಾಯಿದ್ದೀವಿ. ಅವನಿಗೂ ಕೂಡ ಕೈ ಕುತ್ಕೊಂಡಿದೆ ಈಗ, ಆದರ್ಶ್ಗೆ, ನಿಶಾಂತ್ಗೆ. ಸೊ ಪೀಸಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ, ಒಳ್ಳೆ ಮಜಾ. ಓಕೆ, ಹೈವೇಲ್ಲಿದ್ದೀವಿ. ಸೊ ಇಲ್ಲಿಂದ ಪೇನುಕೊಂಡಾಗೆ ನಾವು ಲೆಫ್ಟ್ ತಗೋಬೇಕು. ಪೇನುಕೊಂಡ ಫೋರ್ಟ್ ಎಂಟರೆನ್ಸ್. ಫೋರ್ಟ್ ಒಳಗಡೆ ಎಂಟ್ರ್ ಆಗುವ. ಓಕೆ, ಜಾಕೆಟ್ದು ಜಿಪ್ಪೆಲ್ಲ ಹಾಕ್ಕೊಂಡು ಈ ಗೋಪುರನ ಚಾರ್ಜಿಂಗ್ ಹಾಕ್ಬಿಟ್ಟು, ಬಿಸಿಲು ಹೆವಿ ಬಿಸಿಲೈತೆ, 40 ಡಿಗ್ರಿ ಐತೆ. ಬೆಳಿಗ್ಗೆ ಈಗಿನ 9 ಗಂಟೆ 45 ನಿಮಿಷ ಆಂಧ್ರ ಪ್ರದೇಶ, ಹೆವಿ ಬಿಸಿಲು. ನಾವು ಬರಬೇಕಾದ್ರೆ ಸ್ವಲ್ಪ ಗಾಳಿ ಇತ್ತು, ಯಾಕಂದ್ರೆ ಸ್ಪೀಡಲ್ಲಿ ಇದ್ವಲ್ಲ, ಗಾಳಿ ಇತ್ತು. ಇವಾಗ ಬಿಸಿಲು ಹೊಡ್ಕೊತಾ ಇದೆ. ಚಲೋ, ಲೇಟ್ ಮಾಡೋದು ಬೇಡ, ಲೆಟ್ಸ್ ಮೂವ್. ನೈಸ್. ಗಾಡಿ ಮೇಲೆ ಕೂತ್ಕೊಂಡ್ರೆ ಸ್ವಲ್ಪ ಗಾಳಿ ಬರುತ್ತೆ, ಇಲ್ಲ ಅಂದರೆ ಗಾಡಿನೇ ಬರೋಲ್ಲ. ಇದಾದಮೇಲೆ ಡೈರೆಕ್ಟು ಆಕ್ಸೆಸರಿ ಶಾಪ್ ಹೋಗಬೇಕು. ನಮ್ಮ ಡಾಮಿಗೆ, ಆದರ್ಶ್ಗೆ ಸ್ವಲ್ಪ ಆಕ್ಸೆಸರೀಸ್ ಬೇಕಾಗಿದ್ದಾವೆ. ಸೊ ರೈನ್ಬೋ ಹೆಲ್ಮೆಟ್ಸ್ ಹೋಗಿ ಇಲ್ಲಿಂದ ನಡ್ಕೊಂಡು ಹೋಗ್ಬೋದಾ? ಆರಾಮ ಪೀಸಾಗಿ ಹೋಗೋಣ. ಜಾಗ ಚೆನ್ನಾಗೈತೆ, ಬಟ್ ಚಿಕ್ಕ ರೋಡ್ಸು ಆ್ಯಂಡ್ ಮುಂದೆ ಕರ್ವ್ಸ್ ಜಾಸ್ತಿ ಇದೆ. ಸೊ ರಿಸ್ಕ್ ತಗೊಳ್ಳೋದು ಬೇಡ. ಅಲ್ಲಿ ನೋಡಿ, ಕರ್ವ್ಸ್ ಇದೆ ಅಂತ ಹೇಳಿ ಎಲ್ಲ ಬಾರ್ಡರ್ ಹಾಕಿದ್ದಾರೆ. ಸೊ ಟೋಟಲ್ 40K ರನ್ನಿಂಗ್ ಈಗ. ಡೇಂಜರಸ್ ಕರ್ವ್ಸ್ ಅಹೆಡ್, ಗೋ ಸ್ಲೋ ಆಗೋಗ.
ನೋಡಿ ಸೈನು, ಡೇಂಜರಸ್ ಕರ್ವ್ಸ್ ಅಹೆಡ್, ಗೋ ಸ್ಲೋ. ಆರಾಮಾಗೆ ಹೋಗೋಣ, ಏನಕ್ಕೆ ಟೆನ್ಷನ್. ಇದೊಂದು ಆನ್ ಮಾಡ್ಕೊಂಬಿಡೋಣ. ಮುಂಚೆ ಇದು ಪೆನುಕೊಂಡ ಕ್ಲೋಸ್ ಆಗಿತ್ತು, ಯಾರೋ ಒಬ್ರದ್ದು ಆಕ್ಸಿಡೆಂಟ್ ಆಗಿತ್ತು, ವಿತೌಟ್ ಗೇರ್ಸ್ ಹೋಗಿದ್ದಾರೆ, ಆಕ್ಸಿಡೆಂಟ್ ಆಗಿ ಸ್ಪಾಟ್ ಡೆತ್ ಏನೋ ಆಗಿತ್ತು. ಹಾಗಾಗಿ ಈ ಪ್ಲೇಸು ಬೈಕರ್ಸ್ಗೆ ಆ್ಯಂಡ್ ವಿಸಿಟರ್ಸ್ಗೆ ಕ್ಲೋಸ್ ಮಾಡಿದ್ರು, ಎಸ್ಪೆಷಲಿ ಫಾರ್ ಬೈಕರ್ಸ್. ಅವನಿಗೆ ಮುಂದೆ ಕಳಿಸ್ಬಿಡೋಣ. ನೈಸ್. ಏನು ಕರ್ವಿಂಗ್ಸ್ ಇದೆ ಗುರು. ಇನ್ನೊಂದು ಯಾವುದೋ ಇದೆ, ಹೇರ್ ಪಿನ್ ಬೆಂಡ್. ಇಲ್ಲಿ ಸ್ಟೇ ರೈಡ್ ಎಲ್ಲೋ ನಾವು ಹೋಗಿರಲಿಲ್ಲ, ಬಟ್ ಒಂದು ಗ್ರೂಪ್ ಯಾವುದೋ ಹೋಗಿತ್ತು ಸ್ಟೇ ರೈಡ್ಗೆ. ಯಾವುದು ಅಂತ ಗೊತ್ತಾಗ್ತಿಲ್ಲ. ಓಕೆ, ಲೆಟ್ಸ್ ಫೋಕಸ್ ಆನ್ ದಿಸ್ ಕರ್ವಿಂಗ್ಸ್ ನೌ. ಫುಲ್ ಕಾರ್ನರ್ಸ್. ಸ್ವಲ್ಪ ಹೀಟಪ್ ಆಗಲಿ ಟೈರ್ಸ್. ಬಿಸಿಲಿಗೆ ಬ್ಯಾಟ್ರಿ ಬೇಗ ಡ್ರೈನ್ ಆಗುತ್ತೆ ಗೋಪ್ರೋದು. ಸೊ ತುಂಬ ಜಾಗಗಳಲ್ಲಿ ಡೇಂಜರಸ್ ಕರ್ವ್ಸ್ ಅಹೆಡ್, ಗೋ ಸ್ಲೋ ಅಂತ ಬೋರ್ಡ್ ಹಾಕೋರೆ, ವಿಚ್ ಈಸ್ ಗುಡ್. ಆ್ಯಂಡ್ ರೋಡ್ಸು ಕೂಡ ಚೆನ್ನಾಗಿ ಮಾಡವ್ರೆ. ಇಲ್ಲೊಂದು ವ್ಯೂ ಪಾಯಿಂಟ್ ಇದ್ದಂಗೆ ಐತೆ. ಯಾವುದೋ ವ್ಯೂ ಪಾಯಿಂಟ್ ಐತೆ ಇಲ್ಲಿ. ನೈಸ್. ಏನಕ್ಕ ಎಸ್ ಲೇ ಮುಂದೆ ಏನೈತೆ? ಮುಂದೆ ಏನೈತೆ? ಮುಂದೆ ಅಷ್ಟೇ ಸ್ಟೀಪು, ಮನ್ನಾ ಇದೆ ಲಾಸ್ಟ್. ಬೇಕಾದ್ರೆ ಇಲ್ಲಿ ಫೋಟೋ ಶೂಟ್ ಹೊಡಿಬೋದು. ಹಾಂ, ಅದಾದಮೇಲೆ ಅಲ್ಲಿ ಇದು ಥರ ಇದೆ ನೋಡಿ, ಗೋಪುರ. ಹಾಂ, ಅಲ್ಲಿ ಫೋಟೋ ಶೂಟ್ ಮಾಡ್ಕೋಬೋದು. ಇದೆ ಲಾಸ್ಟ್. ಬಾ ಮುಂದೆವರೆಗೂ ಹೋಗೋಣ, ಎಂಡ್ವರೆಗೂ ಹೋಗಿ ಬರೋಣ. ಎಂಡ್ ಅಂದರೆ ಅಲ್ಲಿ ಗಾಡಿ ಹೈನಿ ಸಾಕೋರು ಅದು ದೂರ ಆಗ್ಬೋದು. ಅಷ್ಟೇ ಹೋಗೋಣ ಬಾ. ಅಷ್ಟೇ ಹಾಂ. ಸೊ ಇದು ಕಾರ್ ಸಾಕೋರಲ್ಲ ಅದೇ ಲಾಸ್ಟ್ ಅಂತೆ, ಅದಾದಮೇಲೆ ಏನೂ ಇಲ್ಲ. ಸೊ ಅಲ್ಲಿವರೆಗೂ ಹೋಗೋಣ. ಫೋಟೋ ಶೂಟ್ಸ್ಗ ಜಾಗ ಐತೆ. ಗಾಡಿ ಏನಕ್ಕೂ ಹಾಕ್ತೀಯಾ?
ಏನಕ್ಕೆ ಅಲ್ಲಿ ಫೋಟೋ ಶೂಟ್ಸ್ ಹಾಕೊಳ್ಳೋಣ. हाँ हाँ उसको बोल लाने के लिए. यस ಓಕೆ ಸ್ನೇಹಿತರೆ, ಇಷ್ಟೊತ್ತವರೆಗೂ ಆರಾಮಾಗಿ ನೆರಳಲ್ಲಿ ಕೂತ್ಕೊಂಡಿದ್ವಿ. ಈಗ ಅಲ್ಲೊಂದು ಸ್ವಲ್ಪ ಹೋಗಿ ಫೋಟೋ ಶೂಟ್ಸ್ ಅದು ಮಾಡಿಸ್ಕೊತೀವಿ. ಫೋಟೋ ಶೂಟ್ಸ್ ಮಾಡಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೋಗುವ. ಬನ್ನಿ, ಲೆಟ್ಸ್ ಸೆಟ್ ಟು ಫೋಟೋ ಶೂಟ್ಸ್. ಹಾಂ क्या नहीं व्हाट अ व्यू मैन. ನೋಡಿ ಪ್ಲೇಸು ಹೆಂಗಿದೆ ನೋಡಿ, ರೋಡ್ಸು ಕಂಪ್ಲೀಟ್ ಜಿಗ್ಜ್ಯಾಗ್ ಇವರು. ನೈಸ್. ಆರಾಮಾಗಿ ಹೆಂಗೆ ನೀಟಾಗಿ ಕಟ್ಸವ್ರೆ. ಚಲೋ ಲೆಟ್ಸ್ ಗೋ. ಕೆಳಗೆ ಹೋಗೋದ್ರಲ್ಲಿ ಇರೋದು ಮಜಾ ನೋಡಿ, ಹೆಂಗೆ ಸ್ಟೀಪ್ ಇದೆ. ಪರ್ಫೆಕ್ಟ್ ಫಾರ್ ಕಾರ್ನರಿಂಗ್ಸ್. ಬಟ್ ಅಲ್ಲಿ ಇಲ್ಲಿ ಲೈಟಾಗಿ ಸ್ಯಾಂಡ್ ಥರ ಬಿದ್ದಿದೆ, ಆವಾಗ ಟಯರು ಸ್ಲಿಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹುಷಾರಾಗಿ ಹೋಗಬೇಕು. ಬಟ್ ಕಾರ್ನರಿಂಗ್ ಮಾತ್ರ ಕ್ರೇಜಿ ಆಗೈತೆ. ಸೊ ಕೆಲವೊಂದಿಷ್ಟು ಫೋಟೋಸ್ ತೊಗೊಂಡ್ವಿ, ಅದನ್ನು ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕಿರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬಂದುಬಿಟ್ಟು ಬೀಸ್ಟ್ ಮೋಟ್ರ್ ವೀಲ್ಸ್ ಅಂತ. ಸೊ ಸೇಮ್ ಯೂಟ್ಯೂಬ್ ನೇಮ್ ಏನಿದೆ, ನನ್ನ ಚಾನಲ್ ಹೆಸರು ಏನಿದೆ ಅದೇ ಸೇಮ್ ಹೆಸರು ನನ್ನ ಇನ್ಸ್ಟಾಗ್ರಾಮ್ ಐ ಡಿ. ಅಲ್ಲೂ ಕೂಡ ದಯವಿಟ್ಟು ಫಾಲೋ ಮಾಡಿ. ಹೀಟು, ಹೆವಿ ಹೀಟು ಗುರು. ಒಳ್ಳೆ ಕಿಕ್ ಕೊಡ್ತಾ ಇದೆ. ನ್ಯೂಟ್ರಲಲ್ಲೇ ಹೋಗ್ಬಿಡ್ಬೋದು ಕೆಳಗಡೆವರೆಗೂ. ಬಟ್ ಡೋಂಟ್ ಟ್ರೈ ನ್ಯೂಟ್ರಲಲ್ಲಿ ಟ್ರೈ ಮಾಡೋದು ಒಳ್ಳೇದಲ್ಲ. ಯಾಕಂದರೆ ಏನೋ ಸ್ಲಿಪ್ ಆಯಿತು ಅಂದರೆ ನೀವು ಬ್ರೇಕ್ ಒಂದೇ ಆಪ್ಷನ್ನು. ಬಟ್ ಗೇರಲ್ಲಿದ್ದಾಗ ಏನಾಗುತ್ತೆ, ಅಕಸ್ಮಾತ್ ಕ್ಲಚ್ ಬಿಟ್ಬಿಟ್ಟು ನೀವು ಇಗ್ನಿಷನ್ ಆಫ್ ಮಾಡಿಬಿಟ್ರೆ ನಿಂತ್ಕೊಂಡ್ಬಿಡುತ್ತೆ ಗಾಡಿ. ಸೊ ಅಲ್ಲೇ ಬೀಳುತ್ತೆ. ಆವಾಗ ನೀವು ಅಟ್ಲೀಸ್ಟ್ ಕಂಟ್ರೋಲ್ ಮಾಡೋಕ್ಕೆ ಈಸಿ. ವಾಟ್ ಅ ವ್ಯೂ ಮ್ಯಾನ್. ನೋಡಿ ಹೆಂಗಿದ್ದಾವೆ. ಆಹಾ, ಇವಾಗ ಒಂದು ಸ್ವಲ್ಪ ಗಾಳಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದ್ರೆ ಮೂಮೆಂಟ್ ಜಾಸ್ತಿ ಆಯ್ತಲ್ಲ, ಸೊ ಸ್ವಲ್ಪ ಗಾಳಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ನೈಸ್ ಮ್ಯಾನ್, ನೈಸ್ ಲೊಕೇಶನ್, ವರ್ತ್ ಇಟ್. ಸಂಡೇ ಸ್ಪೆಂಟ್ ವೆಲ್. ಆ್ಯಂಡ್ ಇದೇ ಫ್ರೈಡೇ ಬೆಂಗಳೂರಿನಲ್ಲಿ MP ಎಲೆಕ್ಷನ್ ನಡೀತಾ ಇದೆ. ಸೊ ದಯವಿಟ್ಟು ಎಲ್ಲರೂ ವೋಟ್ ಮಾಡಿ, ನಿಮ್ಮ ಮತನ ಚಲಾಯಿಸಿ. ಮತ ಹಾಕೋದು ನಿಮ್ಮ ಹಕ್ಕು, ಆ ಹಕ್ಕನ್ನು ಚಲಾಯಿಸಿ. ನೈಸ್ ಮ್ಯಾನ್, ವರ್ತ್ ಇಟ್. ಬೆಳಿಗ್ಗೆ ಬೇಗ ಎದ್ದು ಇಂಥ ಲೊಕೇಶನ್ಗೆ ಬರ್ತೀವಲ್ಲ, ವರ್ತ್ ಇಟ್. ಓಕೆ ಸ್ನೇಹಿತರೆ,
ವ್ಲಾಗ್ನ ಎಂಡ್ ಮಾಡುವಂಥ ಸಮಯ. ನೋಡ್ತೀನಿ ಆದಷ್ಟು ಬೇಗ ಇನ್ನೊಂದು ರೈಡ್ ಹೋಗೋಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಬೇರೆ ಬೇರೆ ಕೆಲಸದಲ್ಲಿ ಸ್ವಲ್ಪ ಆಕ್ಯುಪೈ ಆಗಿದ್ದೀನಿ, ಹಾಗಾಗಿ ಎಲ್ಲೂ ರೈಡ್ಸ್ ಹೋಗೋಕ್ಕಾಗ್ತಾಯಿಲ್ಲ. ಬಟ್ ಆದಷ್ಟು ಬೇಗ ತಿರ್ಗಾ ರೈಡ್ಸ್ ಹೋಗೋಕ್ಕೆ ಸ್ಟಾರ್ಟ್ ಮಾಡೋಣ. ವ್ಲಾಗ್ನ ಎಂಡ್ ಮಾಡುವಂಥ ಸಮಯ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಹತ್ರನೂ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ಚಲೋ, ಲೆಟ್ಸ್ ಗೋ, ಲೆಟ್ಸ್ ಹೆಡ್.